ಸ್ನೇಹಿತರೆ ನಮಸ್ಕಾರ. ನಾನು ಬಸವಣ್ಣಪ್ಪ ಕಂಬಾರ್. ನನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಇವತ್ತು ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣದ ಬಗ್ಗೆ ಮಾತನಾಡೋಕ್ಕೆ ಬಂದಿದ್ದೀನಿ. ಯಾರಿಗೆ 7ನೇ ಕಂತಿನ ಹಣ ಬಂದಿಲ್ಲ ಇನ್ನೂ ಮತ್ತು 8ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅದರ ಬಗ್ಗೆ ಡೀಟೇಲ್ಸ್ ಆಗಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹೊಸದಾಗಿ ಯಾರಾದರೂ ನನಗೆ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮವರಿಗೆ ಜೊತೆಗೆ ಕೂಡ ಇದನ್ನು ಹಂಚಿಕೊಳ್ಳಿ ಅಂತ ಹೇಳ್ತೀನಿ. ಅಷ್ಟೇ ಅಲ್ಲ, ನಾನು ಯಾರ್ಯಾರಿಗೆ ಈ 7ನೇ ಕಂತಿನ ಹಣ ಮತ್ತು 8ನೇ ಕಂತಿನ ಹಣದ ಬಂದಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರೂಫ್ ಕೂಡ ಈ ಸಂದರ್ಭದಲ್ಲಿ ತಮಗೆ ನೀಡ್ತೀನಿ. ದಯವಿಟ್ಟು ನೋಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ. ಬನ್ನಿ ಇನ್ನೇಕೆ ತಡ ಮತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಾನು ಮೊದಲೇ ಹಿಂದಿನ ವಿಡಿಯೋದಲ್ಲಿ ತಮಗೆಲ್ಲ ತಿಳಿಸಿದ್ದೆ. ಏನು ಅಂತಂದರೆ 7ನೇ ಕಂತಿನ ಹಣವನ್ನು 23ನೇ ತಾರೀಕಿನಿಂದ ಅಥವಾ 23ರಿಂದ 25ನೇ ತಾರೀಕಿನ ಒಳಗಡೆ ಬಿಡುಗಡೆ ಮಾಡ್ತಾರೆ ಅಂತ ನಾನು ಹೇಳಿದ್ದೆ. ಕೆಲವು ಜನರಿಗೆ 23ನೇ ತಾರೀಕಿಗೆ ಕೂಡ 7ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಅದರ ಪ್ರೂಫ್ಗಳನ್ನು ಕೂಡ ನಾನು ಸಾಕಷ್ಟು ಜನ ಕಳಿಸಿದ್ದಾರೆ, ನಾನು ನೋಡಿದ್ದೀನಿ. ಜೊತೆಗೆ ಎಲ್ಲರಿಗೂ ಕೂಡ 23ನೇ ತಾರೀಕಿಗೆ ಕೂಡ ಹಣ ಬಂದಿಲ್ಲ. ಆದರೆ 25 ಮತ್ತು 26ನೇ ತಾರೀಕಿಗೆ ಏನಾಗಿದೆ ಅಂತಂದರೆ ಎಲ್ಲ ಜನರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಬಂದು ತಲುಪಿದೆ. ಸೊ ಅಲ್ಲಿಗೆ 7ನೇ ಕಂತಿನ ಹಣದ ಬಗ್ಗೆ ಒಂದು ಕ್ಲಾರಿಟಿ ಬಂದಂಗಾಯಿತು. ಬಟ್ ಸರ್ಕಾರ ಏನು ಮಾಡಿತ್ತು, ನಾನು ಈ ಹಿಂದಿನ ವಿಡಿಯೋದಲ್ಲಿ ನಮಗೆ ಹೇಳಿದ್ದೆ. ಏನು ಅಂತಂದರೆ, ಒಂದು ತಾಂತ್ರಿಕ ತೊಂದರೆಯಿಂದಾಗಿ 2 ತಾಂತ್ರಿಕ ತೊಂದರೆಯಾಗಿ ಹೆಸರಿನಲ್ಲಿ ಬದಲಾವಣೆ ಇರೋದರಿಂದ, ಇಂಗ್ಲೀಷ್ನಲ್ಲಿ ನಾವು ಬರೀತಕ್ಕಂಥ ಹೆಸರು ಬೇರೆ ಬೇರೆ ಆಗಿರೋದರಿಂದಲೇ ಕೂಡ ಏನಾಗಿತ್ತು ಅಂತಂದರೆ ಆ ತಾಂತ್ರಿಕ ತೊಂದರೆಯಿಂದಾಗಿ 7ನೇ ಕಂತಿನ ಹಣವನ್ನು ನಿಲ್ಲಿಸಿದ್ರು. ಸೊ 7ನೇ ಕಂತಿನ ಹಣವನ್ನೇ ಈಗ ಮಾರ್ಚ್ ಎಂಡಲ್ಲಿ ಕೊಟ್ಟಿದ್ದಾರೆ ಅಂತಂದರೆ 8ನೇ ಕಂತಿನ ಹಣವನ್ನು ಯಾವಾಗ ಕೊಡ್ತಾರೆ ಅನ್ನೋದು ಈಗಿನ ಪ್ರಶ್ನೆ. ಸ್ನೇಹಿತರೆ, ಇದಕ್ಕೂ ಕೂಡ ಒಂದು ಗುಡ್ ನ್ಯೂಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸರ್ಕಾರ ಏನು ಮಾಡಿದೆ ಅಂತಂದರೆ 8ನೇ ಕಂತಿನ ಹಣವನ್ನೂ ಕೂಡ ಇದೇ ತಿಂಗಳಿನಲ್ಲಿ ಬಿಡುಗಡೆ ಮಾಡಿದೆ. ಯಾವಾಗ ಅಂತಂತಂದರೆ 28ನೇ ಮಾರ್ಚ್ ಇದೇ ತಿಂಗಳು 28ನೇ ತಾರೀಕಿನ ದಿವಸ ಏನು ಮಾಡಿದೆ ಅಂತಂದರೆ 8ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, 8ನೇ ಕಂತಿನ ಹಣವನ್ನು ಕೂಡ ಸರ್ಕಾರ ಈ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡ ಪೂರ್ತಿಯಾಗಿ ಬಿಡುಗಡೆ ಮಾಡಿದೆ. ಎಲ್ಲರಿಗೂ ಇನ್ನೂ ತಲುಪಿಲ್ಲ, ಅದು ಗೊತ್ತಿರೋ ವಿಷಯವೇ. ಬಟ್ ಒಂದು ದಿನಕ್ಕೆ ಇಂತಿಷ್ಟು ಲಕ್ಷ ಜನರಿಗೆ, ದಿನಕ್ಕೆ ಇಂತಿಷ್ಟು ಲಕ್ಷ ಜನರಿಗೆ ಅಂತ ಬಿಡುಗಡೆ ಮಾಡ್ತಾನೆ ಇದ್ದಾರೆ. ಈ ತಿಂಗಳು ಎಂಡು ಅಂದರೆ 31ನೇ ಮಾರ್ಚದ ಅಂತ್ಯದ ಒಳಗಡೆ ಎಲ್ಲರಿಗೂ ಕೂಡ 8ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ. ಕಂಪ್ಲೀಟಾಗಿ ನಿಮ್ಮ ಖಾತೆಗಳಿಗೆ. ಏನು ಸುಮಾರು 1 ಕೋಟಿಗಿಂತ ಚಿಲ್ಲರೆ ಏನು ಜನ ಇದ್ದೀರಾ, ಈ ಮಹಿಳೆಯರಿಗೆ ಫಲಾನುಭವಿಗಳಿದ್ದಾರೋ ಅವರೆಲ್ಲರಿಗೂ ಕೂಡ ಈ 8ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ. ಸೊ ಇನ್ನು ನೀವು ಅನ್ಕೋಬೋದು, ಏಪ್ರಿಲ್ ತಿಂಗಳಲ್ಲಿ ಹಾಗಾದರೆ 9ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರಾ ಅಂತ ನೀವು ಪ್ರಶ್ನೆಯನ್ನು ಕೇಳ್ತೀರಾ. ಇಲ್ಲ, ಆ್ಯಕ್ಚುಲಿ ಏನಾಗಿತ್ತು ಅಂತಂದರೆ 8ನೇ ಕಂತಿನ ಹಣವನ್ನು ಏಪ್ರಿಲ್ನಲ್ಲಿ ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ಇವಾಗಲೇ ಏನು ಮಾಡಕತ್ತಿದ್ದಾರೆ ಅಂತಂದರೆ 8ನೇ ಕಂತಿನ ಹಣವನ್ನು ಮಾರ್ಚ್ ತಿಂಗಳಿನಲ್ಲೇ ಬಿಡುಗಡೆ ಮಾಡಿದ್ದಾರೆ ಮತ್ತು ಮಾಡ್ತಾನೂ ಇದ್ದಾರೆ. ಏಪ್ರಿಲ್ ತಿಂಗಳಿನಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಹಣ ಬರೋದಿಲ್ಲ. ನೆನಪಿಟ್ಟುಕೊಳ್ಳಿ, ಏಪ್ರಿಲ್ ತಿಂಗಳಿನಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಹಣ ಬರೋದಿಲ್ಲ. 9ನೇ ಕಂತಿನ ಹಣ ಬರೋದಿಲ್ಲ. ಬಾಕಿ ಉಳಿದಿರ್ತಕ್ಕಂತಹ 8ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂತ ಅಂದ್ಕೊಳ್ತಿರೋ ಅವ್ರಿಗೆ ಏಪ್ರಿಲ್ ತಿಂಗಳು ಸ್ಟಾರ್ಟ್ ಆಯ್ತು ಅಂದರೆ ಆ ಹಣನೂ ಕೂಡ ಬರೋದಿಲ್ಲ. ಅದಕ್ಕಾಗಿ ಏನು ಮಾಡಕತ್ತಿದ್ದಾರೆ ಅಂತಂದರೆ 28ನೇ ತಾರೀಕಿನಿಂದಲೇ ಎಲ್ಲ ಖಾತೆಗಳಿಗೂ ಕೂಡ, ಎಲ್ಲ ಫಲಾನುಭವಿಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಈ ಹಣವನ್ನು ಹಾಕ್ತಿದ್ದಾರೆ. ಸೊ ಯಾಕೆ ಹಾಕ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಬಂದಾಗ, ಸ್ನೇಹಿತರೆ, ಏಪ್ರಿಲ್ ತಿಂಗಳಿನಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇರೋದರಿಂದ ಅದು ಕಾನೂನಾತ್ಮಕವಾಗಿ ಅದನ್ನು ಹಾಕಕ್ಕೆ ಬರೋದಿಲ್ಲ ಅನ್ನೋದು ಒಂದು ವಾದ ಇದೆ. ಸೊ ಆದರೆ ಒಂದು ರೀತಿಯಿಂದ ಇದನ್ನು ಈಗಾಗಲೇ ಅಪ್ರೂವಲ್ ತೊಗೊಂಡು ಮಾಡಿರುವಂಥ ಯೋಜನೆಯೇ ಆಗಿದ್ರೂ ಕೂಡ ಮತ ಸೆಳೆಯುವ ಒಂದು ವಿಧಾನ ಆಗಬಹುದು ಅನ್ನೋ ಕಾರಣಕ್ಕೆ ಏನು ಮಾಡಿದ್ದಾರೆ ಅಂದರೆ ಏಪ್ರಿಲ್ ತಿಂಗಳಿನಲ್ಲಿ ಯಾವ ಫಲಾನುಭವಿಗಳಿಗೂ ಕೂಡ ಈ ಹಣ ಬರೋದಿಲ್ಲ. ಅದಕ್ಕಾಗಿ ಏನು ಮಾಡಕತ್ತಾರಂತಂದರೆ 8ನೇ ಕಂತಿನ ಹಣವನ್ನು ಕೂಡ ಮಾರ್ಚ್ ತಿಂಗಳಿನಲ್ಲೇ ತಮಗೆ ನೀಡ್ತಿದ್ದಾರೆ. ಸೊ ನೋಡಿ, ಇನ್ನೊಂದು ಸಲ ನಿಮ್ಗೆ ನಾನು ತೋರಿಸ್ತೀನಿ ಯಾರ್ಯಾರಿಗೆ ಬಂದಿದೆ ಅನ್ನೋದಕ್ಕೆ. ಇದು ನೋಡಿ, ಈಗ 8ನೇ ಕಂತಿನ ಹಣ ಬಂದಿರೋದಕ್ಕೆ ಇದು ಒಂದು ಮಾಹಿತಿ, ಇದು ಒಂದು ಪ್ರೂಫ್. ನೋಡಿದಾರಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲರಿಗೂ ಹಾಕ್ತಾ ಇದ್ದಾರೆ, ಎಲ್ಲರಿಗೂ ಬರುತ್ತೆ. ಯಾರು ಭಯಪಡಬೇಡಿ,
ಮತ್ತು ಯಾರೂ ಆತಂಕ ಪಡುವಂಥ ಅವಶ್ಯಕತೆಯೇ ಇಲ್ಲ. ಎಲ್ಲರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ಬರ್ತದೆ. ಇನ್ನು 9ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಒಂದು ಪ್ರಶ್ನೆ ಬರ್ತದೆ. 9ನೇ ಕಂತಿನ ಹಣವನ್ನು ಮೇ ತಿಂಗಳಿನಲ್ಲಿ ನಿಮಗೆ ಖಂಡಿತವಾಗಿಯೂ ಕೂಡ ಹಾಕ್ತಾರೆ. ಮೇ ತಿಂಗಳಿನಲ್ಲಿ ಮಾತ್ರ, ಅಲ್ಲಿ ತನಕ ಮಾತ್ರ ಮೇ ತಿಂಗಳು ಮಧ್ಯಭಾಗ ಮುಗಿಯೋವರೆಗೂ ಕೂಡ ಸಾಧ್ಯತೆ ಕಡಿಮೆನೇ ಇದೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಈ ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಕೂಡ ನಿಮಗೆ ಮುಂದಿನ ಕಂತಿನ ಯಾವ ಹಣವೂ ಕೂಡ ಬರೋದಿಲ್ಲ. ಸೊ ಹಾಗಾಗಿ ಏಪ್ರಿಲ್ ತಿಂಗಳಿನಲ್ಲಿ ಹಾಕುವಂತಹ ಹಣ ನಿಮಗೆ ಇದೇ ತಿಂಗಳ ಅಂತ್ಯದ ಒಳಗಡೆ ಬಂದು ನಿಮ್ಮ ಖಾತೆಗೆ ಸೇರ್ತದೆ. ಅದು ಅನ್ನಭಾಗ್ಯ ಯೋಜನೆಯದು ಆಗಿರಬಹುದು, ಗೃಹಲಕ್ಷ್ಮಿ ಯೋಜನೆಯ ಹಣವೂ ಆಗಿರಬಹುದು. ಅವೆರಡೂ ಕೂಡ ಏನು ಮಾಡ್ತಾವೆ ಅಂತಂದರೆ ಈ ತಿಂಗಳ ಅಂತ್ಯದೊಳಗೆ, ಅಂದ್ರೇನು ಮಾರ್ಚ್ 31ರ ಒಳಗಡೆ ನಿಮಗೆ ಏನಾಗ್ತಾವೆ ಅಂತಂದರೆ ಇಷ್ಟು ಹಣನೂ ಬಂದು ಸೇರ್ತಾವ. ಸೊ ಹಾಗಾಗಿ ಏಪ್ರಿಲ್ ಆದಮೇಲೆ ಮೇ ತಿಂಗಳಿನಲ್ಲಿ, ಏಪ್ರಿಲ್ನಲ್ಲೂ ಸಿಗೋದಿಲ್ಲ, ಮೇ ಅಂತ್ಯದ ಒಳಗೂ ಕೊಂದ್ರೂ ಏನು ಅಡ್ಡಿ ಇಲ್ಲ. ಮೇ ಅಂತ್ಯದ ಒಳಗೂ ಕೂಡ ಈ ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಕೂಡ ಯಾವುದೇ ರೀತಿಯಾದಂಥ ಹಣವನ್ನು ಯಾವ ಖಾತೆಗಳಿಗೂ ಕೂಡ ಸರ್ಕಾರ ಸಂದಾಯ ಮಾಡೋದಿಲ್ಲ. ಸೊ ಹಾಗಾಗಿ ಇದು ಒಂದು ಅಪ್ಡೇಟ್ಸು, ಇವೆರಡು ಅಪ್ಡೇಟ್ಸ್ ಇದ್ದವು. ಸೊ ಹಾಗಾಗಿ ಇವೆರಡೂ ಅಪ್ಡೇಟ್ಸ್ಗಳನ್ನು ನಾನು ನಿಮ್ಮ ಮುಂದೆ ತರಲೇಬೇಕಾಗಿತ್ತು. ಅದಕ್ಕಾಗಿ ಯಾರ್ಯಾರಿಗೆ ಹಣ ಬಂದಿದೆ ಮತ್ತು ಇನ್ನೂ ಯಾರ್ಯಾರಿಗೆ ಹಣ ಬರಬೇಕಾಗಿದೆ ಅದು ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾನು ಕಲೆಕ್ಟ್ ಮಾಡಿಬಿಟ್ಟು ನಿಮಗೆ ಖಂಡಿತ ನಾನು ಏನು ಮಾಡ್ತೀನಿ ಅಂತಂದರೆ ಹೇಳ್ತೀನಿ. ಮತ್ತು ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ಲೈಕ್ ಮಾಡಿ. ದಯವಿಟ್ಟು ನಿಮ್ಮ ಒಂದು ಲೈಕ್ ನನಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಬಹಳ ಪ್ರೋತ್ಸಾಹದಾಯಕವಾಗ್ತದೆ. ಮತ್ತು ಬೇರೆ ನಿಮ್ಗೆ ಯಾವುದಾದ್ರೂ ಸಮಸ್ಯೆ, ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ, ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಕುಂದುಕೊರತೆಗಳು ಏನಾದರೂ ಇದ್ದರೆ, ಏನಾದ್ರು ಬಂದಿಲ್ಲ, ಆಗಿಲ್ಲ, ಸಂಬಂಧಿಸಿದ ಮಾಹಿತಿ ಸಿಕ್ಕಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಅದಕ್ಕೆ ನಾನು ಸ್ಪಂದಿಸಿ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಕ್ಷಣವೇ ನಾನು ನಿಮಗೆ ಆನ್ಸರ್ ಮಾಡ್ತೀನಿ, ಅಥವಾ ಮಾಹಿತಿಯನ್ನಾದರೂ ನಿಮಗೆ ನಾನು ಖಂಡಿತ ಕೂಡ ಒಪ್ಪಿಸ್ಕೊಡ್ತೀನಿ. ಸೊ ಹೀಗಾಗಿ ಇದು 8ನೇ ಕಂತಿನ ಹಣದ ಬಗ್ಗೆಯೂ ಕೂಡ ಯಾವುದೇ ಸಂಶಯ ಇಲ್ಲ. ಆಲ್ರೆಡಿ ಈಗ ಬಂದವರು ತೊಗೊಂಡಿರ್ತಕ್ಕಂಥ ಮಾಹಿತಿ ಇದೆ, ಆಧಾರ ಪ್ರೂಫನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ. ಇನ್ನೇನು ಮಾಡಬೇಕು ಅಂತಂದರೆ ನೀವು ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಹೊಸದಾಗಿ ಯಾರು ನೋಡಕತ್ತಿದ್ರು ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದಕ್ಕೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮತ್ತು ಅನ್ನಭಾಗ್ಯ ಯೋಜನೆ ಬಗ್ಗೆ ಬೇರೆ ಇನ್ಯಾವುದಾದ್ರೂ ಮಾಹಿತಿ ಇದ್ದರೆ ತಕ್ಷಣಕ್ಕೆ ನಾನು ನಿಮಗೊಂದು ವಿಡಿಯೋ ಮಾಡಿ ಆ ಮಾಹಿತಿಯನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಅಂತ ಹೇಳ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ತೆ.